ಇನ್ನು ಈ ಭೇಟಿಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಷನ್ ಅನ್ನು ಕೊಡ್ತಾರೆ. ಏನಂತ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಸಿಎಂ ಭೇಟಿಗೆ ಬರ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ರು ನನಗೆ. ಅವರಿಗೆ ಹುಷಾರಿಲ್ಲ ಅಂತ ಇವರೇ ಭೇಟಿ ಮಾಡಿದ್ರು. ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ. ಹೀಗಂತ ಸಿಎಂ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಮೀಟಿಂಗ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಆಯ್ತಾ ಹೀಗನ್ನೋ ಪ್ರಶ್ನೆಯನ್ನ ಮಾಡಲಾಯಿತು. ಅದಕ್ಕೆ ರಾಷ್ಟ್ರದ್ದು ರಾಜ್ಯದ್ದು ಎಲ್ಲವೂ ಚರ್ಚೆ ಆಗಿದೆ ಅಂತಂದ್ರು ಪ್ರಿಯಾಂಕ್. ಆಮೇಲೆ ಮತ್ತೆ ಮಾತು ಮುಂದುವರೆಸಿ ಅವರಿಬ್ರು ಪ್ರತ್ಯೇಕವಾಗಿ ಮಾತಾಡಿದ್ರು. ಆದರೆ ಏನೇನು ಮಾತಾಡಿದ್ರು ಅನ್ನೋದು ನಂಗೆ ಗೊತ್ತಿಲ್ಲ. ಇದೊಂದು ಸೌಜನ್ಯದ ಭೇಟಿ ಆಗಿತ್ತಷ್ಟೇ ಅಂತಂದ್ರು. ಜೊತೆಗೆ ಹನಿ ಟ್ರ್ಯಾಪ್ನಂತಹ ವಿಚಾರ ನಮ್ಮಂಥ ರಾಜಕಾರಣಿಗಳಿಗೆ ಮುಜುಗರ. ಆಬ್ವಿಯಸ್ಲಿ ಸಚಿವ ರಾಜಣ್ಣ ಗುರುವಾರ ದೂರು ಕೊಡ್ತೀನಿ ಅಂತಂದಿದ್ದಾರೆ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಜೊತೆಗೆ ಸಹಜವಾಗಿ ಹೋದ್ರು ಅಷ್ಟೇ. ಅದು ಬಿಟ್ಟು ಇಲ್ಲಿ ನೋಡಿ, ರಾಜ್ಯ ಮಟ್ಟದ ಅಲ್ಲ, ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅದೇ ಅವರಿಬ್ಬರಿಗೆ ಗೊತ್ತದು. ಸಹಜವಾಗಿ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿಯಾಗಿರುವಂಥದ್ದು ಸರ್. ಭೇಟಿಯ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆಗೆ ಬಂದೇ ಬರ್ತಾವಲ್ಲ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ನಿಮ್ಮ ಮೈ ಹುಷಾರಿಲ್ಲ, ನೀವು ಯಾಕೆ ಬರೋಕ್ಕೆ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಸೊ ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ಬರು ಏನು ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗಬೇಕಲ್ಲ. ಸಹಜವಾಗಿ ಈಗ AICC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ವ. ಆದರೆ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದು ತಾಸಿದ್ದಾಗ ಮಾತಾಡಿರ್ಬೋದು. ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ನಮ್ಮ ವರ್ತನೆ ಹೇಗಿರಬೇಕು, ಪಬ್ಲಿಕ್ನಲ್ಲಿ ನಾವು ಹೇಗಿರಬೇಕು ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆ್ಯಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ? ಜನರು ನಮಗೆ ಹೋದರು ಅಷ್ಟೇ. ಅದು ಬಿಟ್ಟು ಇಲ್ಲಿ ನೋಡಿ, ರಾಜ್ಯ ಮಟ್ಟದ